ಮುಸ್ಲಿಂ ಯುವತಿಯರನ್ನ ಮದುವೆಯಾದ್ರೆ 5 ಲಕ್ಷ ರೂಪಾಯಿ ಅಂತ ಹೇಳಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಕೊಲೆಯಾದ ಗವಿಸಿದ್ದಪ್ಪ ಮನೆಗೆ ಶಾಸಕರು ಭೇಟಿ ನೀಡಿದ್ದಾರೆ. ಭೇಟಿ ನೀಡಿದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಕೊಲೆಯಾದಂತಹ ಗವಿಸಿದ್ದಪ್ಪನ ಮನೆಗೆ ಶಾಸಕರು ಭೇಟಿ ಕೊಟ್ಟಿದ್ದಾರೆ. ಕೊಲೆಯಾದ ಗವಿಸಿದ್ದಪ್ಪ ಮನೆಗೆ ಭೇಟಿ ನೀಡಿ ನಂತರ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೂಗಳನ್ನ ಕೊಲೆ ಮಾಡುವಂತಹ ಮನಸ್ಥಿತಿ ಮುಸ್ಲಿಮರಲ್ಲಿ ಇದೆ. ಅಂತಹ ಮನಸ್ಥಿತಿಯುಳ್ಳ ಮುಸ್ಲಿಮರಿಗೆ ಸರಿಯಾದ ಉತ್ತರವನ್ನ ನೀಡಬೇಕಿದೆ. ಮಸೀದಿಯ ಮುಂದೆಯೇ ಗವಿಸಿದ್ದಪ್ಪನನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಕೊಲೆ ಮಾಡುವಾಗ ತಡೆಯುವಂತಹ ಕೆಲಸವನ್ನ ಅಲ್ಲಿದ್ದವರು ಕೂಡ ಮಾಡಿಲ್ಲ. ಹಾಗಾಗಿ ಮುಸ್ಲಿಂ ಯುವತಿಯರನ್ನ ಮದುವೆಯಾದರೆ 5 ಲಕ್ಷ ರೂಪಾಯಿ ಅನ್ನೋದಾಗಿಯೂ ಕೂಡ ವಿಜಯಪುರ ಶಾಸಕ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಸವಿಸ್ತಾರವಾಗಿ ಈ ಕೊಲೆ ಕಾರಣ ಏನು ಮತ್ತು ಯಾವ ರೀತಿ ಒಂದು ಮಸೂದೆ ಮುಂದೆ ಅವರು ನಮಾಜ್ಗೆ ಹೋಗುವ ಸಮಯದಲ್ಲೇ ಇವತ್ತು ಕೊಲೆ ಆಗ್ತಾ ಇದೆ. ಒಬ್ಬ ಮುಸ್ಲಿಮನು ಸಹ ಇದು ಮಾಡ್ತಾ ಇರುವಂಥದ್ದನ್ನು ನಿಲ್ಲಿಸುವಂಥ ಕೆಲಸ ಮಾಡಲಿಲ್ಲ. ಅಂದ್ರೆ ಅವರ ಮುಸ್ಲಿಮರ ಮನಸ್ಥಿತಿ ಭಾಳ ಸ್ಪಷ್ಟವಾಗಿದೆ. ಅವರು ಎಂದೂ ಜಾತಿ ನೋಡೋದಿಲ್ಲ. ಆ ಹಿಂದೂ ಕಾರ್ಯಕರ್ತ ಯಾರೇ ಇರಲಿ, ಅವರು ಹಿಂದೂ ಜನಾಂಗದಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಇರಲಿ, ಪರಿಶಿಷ್ಟ ಪಂಗಡ ಇರಲಿ, ತಮ್ಮ ಧರ್ಮದ ಬಂದರೆ ಯಾರೂ ನೋಡೋದಿಲ್ಲ ಅನ್ನೋಂಥದ್ದು ಇವತ್ತು. ಅಷ್ಟೆಲ್ಲ ನಮಾಜ್ಗೆ ಹೋಗೋರು ಸಹ ತಡೆಯುವಂಥ ಕೆಲಸ ಮಾಡಿಲ್ಲ ಅಂದರೆ, ಬುದ್ಧಿ ಹೇಳುವಂಥ ಕೆಲಸ ಮಾಡಿಲ್ಲ ಅಂದರೆ, ಆ ಧರ್ಮದ ಒಂದು ಮನೋಸ್ಥಿತಿ ಇವತ್ತು ಸ್ಪಷ್ಟವಾಗಿ ಕಾಣಿಸ್ತದೆ. ಮತ್ತು ಅವನು ಮಚ್ಚು ತೋರಿಸಿ ಏನು ರೀಲ್ ಮಾಡಿ ಬಿಟ್ಟಿದ್ದಾನಲ್ಲ, ಅವಾಗ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು? ಅವಾಗಿನೇ ಅವನ ಮ್ಯಾಗ ಯಾಕೆ ಆ್ಯಕ್ಷನ್ ತೊಗೊಬರಲಿಲ್ಲ? ಅಂದರೆ ಅವ್ನು ಏನೋ ಒಂದು ಉದ್ದೇಶದಿಂದಲೇ ಅದನ್ನು ಮಚ್ಚು ತೋರಿಸಿದ್ದಾನೆ. ಮತ್ತು ಆ ಹುಡುಗಿನ ಪ್ರೀತಿ ಮಾಡಿದವನು ಅವನೇ. ಆ ಹುಡುಗಿ ಮತ್ತು ಏನು ಕೊಲೆ ಮಾಡೋರು ಅದಾರಲ್ಲ, 4 ಜನ ಏನೋ ಬಂದಿದ್ರು, ಅವ್ರಿಗೆಲ್ಲರಿಗೂ ಆ ಹುಡುಗಿದು ಸಹ ಬಂಧನ ಆಗಬೇಕು. ನನಗೆ ಮುಂಜಾನೆ ಪೊಲೀಸ್ ಅಧಿಕಾರಿಗಳು ಮಾತಾಡಿದ್ರು, 4 ಜನನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದ್ರೆ ಸಾಲದು, ಆ ಹುಡುಗಿನೂ ಅರೆಸ್ಟ್ ಮಾಡಬೇಕು. ಯಾವುದೇ ರೀತಿಯಿಂದ ಅವ್ರಿಗೆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾವುದೇ ಅವಕಾಶಗಳು ಸಿಗಬಾರದು. ಇದೇ ರೀತಿ ಲವ್ ಜಿಹಾದ್ ಮಾಡಿದಾಗ ಯಾವ ಹಿಂದೂಗಳು ನಮ್ಮ ಏನೋ ಅವನು ಹುಡುಗನ ಹೊಡೆಯುವಂಥ ಕೆಲಸ ಇಡೀ ದೇಶದಲ್ಲಿ ಎಲ್ಲಿ ಮಾಡಿಲ್ಲ. ಆದರೆ ಇವರ ಮನಸ್ಥಿತಿ ಏನಾಗಿದೆ ಅಂದರೆ, ಅವ್ರು ಎಂದೂ ಹಿಂದೂಗಳ ಜೊತೆಗೆ ಹೊಂದಾಣಿಕೆ ಆಗಿರುವಂಥ ಜನಾಂಗ ಅಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಅಲ್ಲಿವರೆಗೆ ಏನು ನಮ್ಮ ಕಾಲಿಲ್ಲ ಏನಿಲ್ಲ, ಅವ್ರು ತಂದೆ ಬಂದಿಲ್ಲ. ನಮ್ಮ ಹುಡುಗ ನಮ್ಮ ಕಾಡು ಹೊಡಿದಿಂದ ಬರ್ತಿದ್ದ ನಮ್ಮ ತಂದೆ ಆಗ್ತಿದ್ದ, ನಾವು ತಿಂತಿದ್ವಿ, ಆರಾಮಿದ್ದೀವಿ. ನಾವು ಏನು ಕೆಲಸ ಮಾಡ್ತಿದ್ದ? ಎಲ್ಲ ಮಾಡ್ತಕ್ಕ ನೋಡಿ